ಸಂಪುಟ ಸೇರೋಕೆ ಶಾಸಕರು ಲಾಬಿಯನ್ನ ಶುರು ಮಾಡಿದ್ದಾರೆ. ಸಂಪುಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಕಸರತ್ತು ಮುಂದುವರಿತಾ ಇದೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಬೇಳೂರು ಗೋಪಾಲಕೃಷ್ಣ ಮತ್ತೊಂದ್ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಅವ್ರು ಹೇಳೋದಲ್ಲ, ಪಾಪ ನಿರೀಕ್ಷೆ ಇದೆ ಅಂತ ಹೇಳಿರ್ತಾರೆ ಅವರು. ಡೆಲ್ಲಿಗೆ ಹೋಗಿ ಬಂದಿದ್ದೀನಿ, ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಸ್ಟೇಟ್ಮೆಂಟ್ ಇದು. ಹಲವು ಸಲ ಗೆದ್ದಿರ್ತಾರೆ, ಒಂದ್ಸಲ ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆ, ಅದಕ್ಕೋಸ್ಕರ ಲಾಬಿ ಕೂಡ ಮಾಡಿರ್ತಾರೆ. ಹಿಂದೆ ಯಾರಾದರೂ ಭರವಸೆ ಕೊಟ್ಟಿದ್ರಾ? ಕ್ಷೇತ್ರವಾರು, ಜಾತಿವಾರು, ಅಂದರೆ ಅದೇ ಪ್ರಾದೇಶಿಕವಾರು ಮತ್ತು ಈ ಕಾಸ್ಟ್ ಕಾಂಬಿನೇಷನ್ ಎಲ್ಲ ನೋಡಿ ಇವ್ರಿಗೆ ಸಿಗೋ ಸಾಧ್ಯತೆ ಇದೆಯಾ? ಕಾದ್ ನೋಡೋಣ. ಸಚಿವ ಸ್ಥಾನ ನಡೀತಾ ಇದೆ. 14 ಜನರನ್ನು ಸಚಿವರನ್ನಾಗಿ ಮಾಡಿ ಕೂರಿಸಿದ್ದಾರೆ. ಇನ್ನು ಉಳಿದವರನ್ನ ಕೇಂದ್ರದ ನಾಯಕರು ದೃಷ್ಟಿ ಇಟ್ಕೊಂಡು ಪರಿಶೀಲನೆ ಮಾಡಿ ಅರ್ಜಿಗಳು ಇಟ್ಕೊಂಡು ಕೂತಿದ್ದಾರೆ. ಬಹುಶಃ ನಮ್ಮ ರಾಹುಲ್ ಗಾಂಧೀಜಿಯವರು ಬಂದ ತಕ್ಷಣವೇ ಅದನ್ನು ಆದಷ್ಟು ಬೇಗ ಮುಕ್ತಾಯ ಮಾಡ್ತಾರಂದು ನಮ್ಮ ಒಂದು ನಿರೀಕ್ಷೆಯಲ್ಲಿ. ಅಲ್ಲಿ ನೋಡೋಣ, ನಾವು ಕಾದು ನೋಡೋಣ. ಎಲ್ಲರ ಆಸೆ ನಿರೀಕ್ಷೆ, ಈ ತಾಲೂಕಿನ ಜನರ ನಿರೀಕ್ಷೆ, ಜಿಲ್ಲೆಯ ಜನರ ನಿರೀಕ್ಷೆ ನಮಗೂ ಬರ್ಬೋದು ಅಂತ ನಾವು ಕಾದಿದ್ದೀವಿ. ನಿಮ್ಮಂಗೆಲೆ ಲ್ಯಾಬಿ ಎಲ್ಲಿರ್ತಾವೆ ಸರ್? ಡೆಲ್ಲಿಗೆ ಇಲ್ಲಿ ಹೋಗಿ ಬರ್ತೀವಪ್ಪ, ಏನೋ ಇಲ್ಲ ಅನ್ನೋಕ್ಕಾಗತ್ತಾ? ಡೆಲ್ಲಿಗೆ ಹೋಗಿದ್ವಿ ಸರ್, ಏನಾದ್ರು ಅವಕಾಶ ಕೊಡಿ, ಕೇಳೋಕ್ಕೆ ಏನು ತಪ್ಪಿದೆ? ಹಕ್ಕು ಕೇಳಕ್ಕೆ ಹೋಗಿದ್ವಿ, ಬಿಟ್ಟರೆ ಹಂಗಂತೇಳಿ ಏನೋ ಇದು ಮಾಡೋಕ್ಕೆ ಹೋಗಲಿಲ್ಲ. ಅಕಸ್ಮಾತ್ ಎಲ್ಲರಿಗೂ ಕೊಟ್ಟಿರ್ತಾರೆ, ನನಗೂ ಕೊಟ್ಟಿರ್ತಾರೆ, ಬೇರೆಯವ್ರಿಗೂ ಕೊಟ್ಟಿರ್ತಾರೆ, ಹಾಗೆ ನಮಗೂ ಕೊಟ್ಟಿರ್ತಾರೆ. ಅದೆಲ್ಲ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ಜನರ ಆಶೀರ್ವಾದ ಆದರೆ ಖಂಡಿತ ಆಗ್ಬೋದು ಅಂತ ನಾನು ನಿರೀಕ್ಷೆಯಲ್ಲಿ ಇದ್ದೀವಿ ಅಷ್ಟೇ. ಎಲ್ಲಪ್ಪ ಎಲ್ಲರೂ ಹೋಗ್ಯಾರ್ರಿ. ಎಲ್ಲರೂ ಹೋಗ್ಯಾರ, ಯಾರು ಹೋಗಿಲ್ಲ? ಲೀಸ್ಟ್ ಕೊಡ್ತೀನಿ ನಾನು, ಆಮೇಲೆ ನೋಡ್ರಿ ಯಾರು ಹೋಗ್ಯಾರಂತ. ನಿಮ್ಮ ಬಾಯಿಗೆ ಸಕ್ಕರೆ ಹಾಕಿಲ್ಲಣ್ಣ? ಬೇಡ, ಶುಗರ್ ಲೆಸ್ ತರ್ತೇನೆ. ಈಗೆಲ್ಲ ಹೊಸದು ಬಂದಿದೆ, ಶುಗರ್ ಲೆಸ್ ಸ್ವೀಟ್ ಬಂದಿದೆ, ಆ ಸ್ವೀಟಾಗಿ ಬರ್ತೀನಿ.